ಈ ಅಕ್ಕಪಕ್ಕದವರು ಸರಿ ಇರಲಿಲ್ಲ ಅಂತಂತಂದರೆ ಎಂತೆಂಥ ತೊಂದರೆಗಳಾಗ್ತವೆ, ಕಷ್ಟಗಳಾಗ್ತವೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ನೆತ್ತಲ್ಲಿ ಏನು ಅಂದರೆ ಈ ಚಪ್ಪಲಿ ಒಳಗಡೆಗೆ ಸಿಕ್ಕಾಕೊಂಡಿರುವಂಥ ಒಂದು ಸಣ್ಣ ಮುಳ್ಳೋ ಅಥವಾ ಕಲ್ಲೋ ಇದ್ದಂಗೆ ಅವ್ರು ಕೊಡುವಂಥ ಕಾಟಗಳು ಒಂದೆರಡಲ್ಲ. ನೋಡಿ, ಈ ಅಮ್ಮ ಅಕ್ಕಪಕ್ಕದ ಮನೆಯವರಿಗೆ ನಿತ್ಯ ಕಿರಿಕಿರಿ ಮಾಡುವಂಥದ್ದು ಈಕೆ ಕೆಲಸ. ಬೊಮ್ಮನಹಳ್ಳಿಯಲ್ಲಿರುವಂಥ ಅಪಾರ್ಟ್ಮೆಂಟಲ್ಲಿ ಈ ಘಟನೆ ನಡೆದಿರೋದು. ಆಕೆ ಏನೇನು ಮಾಡ್ತಾ ಇದ್ಲು ಆ CCTV ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತೀವಿ. 2 ವರ್ಷಗಳಿಂದ ಈಗೆದು ನಿತ್ಯ ಕಿರಿಕ್. ನಾವು ತೋರಿಸ್ತಾ ಇದ್ದೀವಿ ನೋಡಿ, ಅವ್ರವ್ರ ಮನೆಯ ಆ ಕಡೆ ಈ ಕಡೆ ಮನೆ ಚಪ್ಪಲಿ ಸ್ಟ್ಯಾಂಡ್ ಬೆಳೆಸ್ಬಿಡೋದು, ರಂಗೋಲಿ ಎಳಿಸೋದು. ಕೆಲವರಿಗೆ ಈ ಥರದ ಹುಚ್ಚುಗಳಿರ್ತವೆ ಕೆಲವೊಂದು. ಅಂದರೆ ಮಾನಸಿಕ ಸ್ಥಿತಿಗತಿಗಳು ಸರಿ ಇರಲ್ಲ. ಅವ್ರು ಏನಂದರೆ ಬೇರೆಯವ್ರಿಗೆ ತೊಂದರೆ ಕೊಡೋದೇ ಅವ್ರಿಗೊಂದು ರೂಢಿ. ನೋಡಿ, ರಂಗೋಲಿ ಎಳಿಸ್ಬಿಡೋದು. ಈಗ ಜನ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ ಈಕೆ ಬಗ್ಗೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ಇದ್ದಾರೆ. ರಾಚಪ್ಪ, ನೋಡಿ, ಇಂಥ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ರೀತಿ ಸುದ್ದಿನೂ ಕೂಡ ನಾವು ತೋರಿಸ್ಬೇಕಾಗತ್ತೆ. ಯಾಕಂದರೆ ಎಂತೆಂಥ ಕಿರಿಕ್ಗಳು ನೋಡಿ ಎಂಬಂದು ನೋಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅಕ್ಕಪಕ್ಕದವ್ರು ಸರಿ ಇರಲಿಲ್ಲ ಅಂದರೆ ಏನೇನು ಸಮಸ್ಯೆಗಳಾಗ್ತವೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ. ಏನಂತೆ ಯಮನ್ ಕತೆ? ರಂಗನಾಥ್, ಬೊಮ್ಮನಹಳ್ಳಿಯ ಕೋಡಿ ಚಿಕ್ಕನಹಳ್ಳಿಯಲ್ಲಿರುವಂತಹ ಚೈತನ್ಯ ಪ್ಯಾರಡೈಸ್ ಅನ್ನುವಂಥ ಅಪಾರ್ಟ್ಮೆಂಟ್ 3rd ಫ್ಲೋರಲ್ಲಿ ನೆರೆಹೊರೆಯ ಮನೆಯವರು ಇಬ್ಬರು ಕೂಡ ಇದ್ದಾರೆ. ಅವರು ಸದಾ ಅಂದರೆ ಚಪ್ಪಲಿ ಸ್ಟ್ಯಾಂಡ್ ಇಡುವಂತಹ ವಿಚಾರಕ್ಕೆ ಜಗಳ ಆಗಿರುವಂಥದ್ದು. ಅಂದರೆ ಮಹಿಳೆ ಏನು ಹೋಗ್ತಾ ಬರ್ತಾ ಆ ಚಪ್ಪಲಿ ಸ್ಟ್ಯಾಂಡನ್ನು ಒದೆಯುವಂಥದ್ದಾಗಿರ್ಬೋದು, ಜೊತೆಗೆ ಮನೆ ಮುಂದೆ ಹಾಕಿದಂಥ ರಂಗೋಲಿಯನ್ನು ಅಳಿಸುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಅಂದರೆ ನಿರಂತರವಾಗಿ ಸುಮಾರು 2 ವರ್ಷದಿಂದಲೂ ಕೂಡ ಇದೇ ರೀತಿಯಾಗಿ ಕಿರಿಕಿರಿ ಆಗ್ತಿದೆ ಅಂತ ಹೇಳಿ ಮಂಜುನಾಥ್ ಜೊತೆಗೆ ಸರಿತಾ ಶಿಂದೆ ಅನ್ನುವಂತಹ ದಂಪತಿ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿರುವಂಥದ್ದು. ಅಂದರೆ ಪೊಲೀಸ್ ಠಾಣೆಗೆ ಹೋದ್ರೂ ಕೂಡ ನ್ಯಾಯ ಸಿಗ್ತಿಲ್ಲ ಅನ್ನುವಂಥದ್ದು ಅವರ ಆರೋಪ. ಹಾಗಾಗಿ ನಿನ್ನೆ ಸಂಜೆ 6 ಗಂಟೆಯಿಂದ ಇವತ್ತು ಬೆಳಗ್ಗೆವರೆಗೂ ಕೂಡ ಪೊಲೀಸ್ ಠಾಣೆ ಮುಂದೆನೆ ಅವರು ನ್ಯಾಯಕ್ಕಾಗಿ ಒಂದು ರೀತಿಯಾಗಿ ಅಹೋರಾತ್ರಿ ಧರಣಿ ಅನ್ನುವಂಥ ರೀತಿ ಕೂಡ ಕೂತಿರುವಂಥದ್ದು. ಮಂಜುನಾಥ್ ಇದ್ದಾರೆ, ಮಾತಾಡ್ಸೋಣ. ಸೊ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ? ಇದು ಸುಮಾರು ಕೊರೋನಾ ಸ್ಟಾರ್ಟ್ ಆದಾಗಿಂದ ಈ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನಾವು ಲಾಕ್ಡೌನ್ ಆಯಿತು. ಆಮೇಲೆ ನನ್ನ ಮಗ ಒಬ್ಬ ಇದ್ದಾನೆ, ಚಿಕ್ಕ ಮಗ. ಅವನು ಏನು ತೊಂದರೆ ಕೊಡ್ತಿದ್ದಾರೆ ಅಂದರೆ ಚಪ್ಪಲಿ ಬಿಡಬೇಡ ಅಂತ ಹೇಳಿದಕ್ಕೆ ಅವರು ಚಪ್ಪಲಿ ಬಿಡಬೇಡ ಅಂದರೆ ನಮಗೂ ಹಕ್ಕಿದೆ, ಇದು ಕಾರಿಡಾರ್, ಇದು ಕಾಮನ್ ಏರಿಯಾ ಇದು ಅಂತ ಹೇಳ್ಬಿಟ್ಟು ಅವ್ರಿಗೆ ಮನಸ್ಸು ಇಚ್ಛೆ ಬಂದಂಗೆ ಚಪ್ಪಲಿಗಳನ್ನ ನಮ್ಮ ಬಾಗಿಲ ಎದುರುಗಡೆ ಬಿಡುವಂಥದ್ದು. ಅದನ್ನು ಕೇಳಿದ್ರೆ ನಾವು ಅವರು ರಂಗೋಲಿ ಅಳಿಸೋದು, ಚಪ್ಪಲಿನ ಕಾಲಲ್ಲಿ ನಮ್ಮ ಶಿವರ್ಯಾಕನ್ನ ಕಾಲಲ್ಲಿ ಒದ್ದು ವಿಕೃತಿ ಮೆರೆಯುವಂಥದ್ದು, ಇದೆಲ್ಲ ಮಾಡ್ತಾರೆ. ಕೇಳಿದ್ರೆ ದೌರ್ಜನ್ಯಕ್ಕೆ ಬಂದು ಗಲಾಟೆ ಮಾಡಿದ್ರು. ನಾನು ಅವ್ರ ಮೇಲೆ ದೂರು ಕೊಟ್ಟೆ ಪೊಲೀಸ್ ಸ್ಟೇಷನ್ಗೆ ಡಿಸೆಂಬರ್ 12ರಂದು. ಆಮೇಲೆ ಅವರು ನನ್ನ ಮೇಲೆ ಸುಳ್ಳು ಕೇಸನ್ನು ದಾಖಲೆ ಮಾಡಿದ್ರು. ಸೆಕ್ಷನ್ಸು ಹೇಳ್ಬೋದಾ? ನನ್ನ ಮೇಲೆ 354, 354A, 354D ಅನ್ನೋದು ಅದು ನಿಮಗೆ ಕಾನೂನು ಗೊತ್ತಿದ್ದರೆ ನಿಮಗೆ ಅರ್ಥ ಆಗುತ್ತೆ. ಆ ಕೇಸನ್ನು, ಕೌಂಟ್ರ್ ಕೇಸನ್ನು 2 ಗಂಟೆಗಳಲ್ಲಿ ಅವಧಿಯಲ್ಲಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡಿದ್ರು. ಆಯಿತು, ಇದು ಸುಳ್ಳು ಕೇಸು ಬಿಡು, ಆಯಿತು ನ್ಯಾಯಾಲಯದಲ್ಲಿ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾವು ಬೇಲ್ ತಗೊಂಡು ನಮ್ಮ ಪಾಡಿಗೆ ನಾವು ಇದ್ವಿ. ಮತ್ತೆ ಅವ್ರದ್ದು ಪೊಲೀಸರು 107 ಅಂತ ಮಾಡಿದ್ರು. 107 ಮಾಡಿ ಸೊ ಇದಿಷ್ಟು ಕೂಡ ಮಂಜುನಾಥ್ ಹೇಳ್ತಿರುವಂತಹ ಒಂದಿಷ್ಟು. ಅಂದ್ರೆ ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲೂ ಕೂಡ ನಮಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂತಹ ಆರೋಪವನ್ನ ಕೂಡ ಸದ್ಯಕ್ಕೆ ಮಂಜುನಾಥ್ ಅವರು ಬೊಮ್ಮನಹಳ್ಳಿ ಠಾಣೆ ಪೊಲೀಸರ ಮೇಲೆ ಮಾಡ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮ ಮಾಹಿತಿಗೆ. ನೋಡಿ, ಎಂತೆಂಥ ಸಮಸ್ಯೆಗಳಿದೆ ಜಗತ್ತಲ್ಲಿ. ಎಲ್ಲ ಬಿಟ್ಟು ಚಪ್ಪಲಿ ಸ್ಟ್ಯಾಂಡೇ ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ಈಗ ಪೊಲೀಸ್ ಠಾಣೆ ಮೆಟ್ಲೇರಿರೋದು. ಅಂದರೆ ಜನಸಾಮಾನ್ಯರು ಹೆಂಗೆ ಕಿತ್ತಾಡ್ತಾರೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದೆ.